ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವರಾಜು ಅಂತ ಒಬ್ಬರು ರೈತರು. ಇವರು ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದವರು. ಇವರ ಕಾರ್ಯವನ್ನು ಮೆಚ್ಚಿ ಕೃಷಿ ಮೇಳ 2024ರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯವು ಇವರಿಗೆ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಎಂಬ ಪ್ರಶಸ್ತಿ ಕೊಟ್ಟಿದೆ. ಸೊ ಇವರ ಜೊತೆ ಬನ್ನಿ ಸ್ವಲ್ಪ ಮಾತಾಡೋಣ ಏನು ಅಂತ. ಸರ್ ನಮಸ್ಕಾರ. ತಮಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಪ್ರಗತಿಪರ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಿದೆ. ಸೊ ನೀವು ನಿಮಗೆ ಅಭಿನಂದನೆಗಳು ಸರ್. ನಮಸ್ಕಾರ. ಸೊ ಸರ್ ಇವಾಗ ಪ್ರಶಸ್ತಿ ಸಿಕ್ಕಿದೆ ಅಲ್ವಾ ಸರ್, ನೀವು ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಖುಷಿ ಪಡ್ತೀನಿ. ನಾನು ಸುಮಾರು ವ್ಯವಸಾಯದಲ್ಲಿ ಅಲ್ಲೇ ಒಂದು 3-4 ಬಾರಿ ಪ್ರಶಸ್ತಿ ತಗೊಂಡಿರೋದ್ರಿಂದ ಈಗ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ. ತುಂಬ ಸಂತೋಷ. ಇನ್ನು ಮುಂದೆ ಇನ್ನೂ ದೊಡ್ಡ ದೊಡ್ಡ ಸಾಧನೆಗಳು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಸರ್ ನೀವು ನಿಮ್ಮ ಗದ್ದೆಯನ್ನು ಹೆಂಗೆ ಮೇಂಟೈನ್ ಮಾಡಿದ್ದೀರಾ ಸರ್? ಏನೇನು ಬೆಳೆ ಬೆಳಿತೀರಾ? ರಾಗಿ, ಭತ್ತ, ತರಕಾರಿಗಳೆಲ್ಲ ಬೆಳಿತೀವಿ. ಈಗ ಮತ್ತು ಅಡಿಕೆ, ತೆಂಗು, ಮಾವು, ಗ್ರೂಪ್ ಫಸಲನ್ನು ಮಾಡಿ ಬಟರ್ ಫ್ರೂಟು, ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀವಿ. ಏಲಕ್ಕಿ, ಮೆಣಸು ಎಲ್ಲನೂ ಬೆಳೀತಾ ಇದ್ದೀನಿ. ಮತ್ತು ನಾಟಿ ಕೋಳಿ ಫಾರಮ್ಮು ಮಾಡಿದ್ದೀನಿ. ಅದು ಅಲ್ಲೇ ಒಂದು 8 ವರ್ಷದಿಂದ ನಮ್ಮನ್ನು ಕೈ ಹಿಡಿದಿದೆ. ಇದನ್ನು ಹಿಂಗೆ ಇಂಪ್ರೂವ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸರ್ ತಮಗೆ ಇದೆಲ್ಲ ಮಾಡೋಕ್ಕೆ ಕೃಷಿ ವಿಶ್ವವಿದ್ಯಾನಿಲಯವು ಮತ್ತು KVK ಯಾವ ಥರ ನಿಮಗೆ ಸಹಾಯ ಮಾಡಿದೆ ಸರ್? ಕೆಲವೆಲ್ಲ ಅನುದಾನಗಳು ಕೊಟ್ಟವ್ರೆ. ಬಟ್ ಅದನ್ನು ಬಳಸ್ಕೊಂಡು ನಾವು ಅದರಲ್ಲಿ ನಮಗೆ ಒಬ್ಬರು ಕೃಷಿ ಇದ್ರವರೇನೆ ನನಗೆ ಸ್ವಲ್ಪ ತುಂಬ ಹೆಲ್ಪ್ ಮಾಡಿದ್ರು. ಏನೋ ಕಸಿ ಕಟ್ಟೋ ತಾವಿಂದ ಹಿಡಿದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದೆಲ್ಲ ಅವರೇ ನನಗೆ ಹೇಳ್ಕೊಟ್ಟಿದ್ದು. ಹಂಗಾಗಿ ನಾನು ಆ ಮುಖಾಂತರ ಸ್ವಲ್ಪ ಮುಂದೆ ಬಂದೆ. ನಾನು ಮಾವಿನ ಗಿಡಕ್ಕೆ ನಾನೇ ಸ್ವತಃ ಕಸಿ ಕಟ್ತೀನಿ. ಒಂದೇ ಗಿಡದಲ್ಲಿ 4 ಥರ ಜಾತಿ ಕಟ್ಟಿ ಅದನ್ನು ಈಗ ಇಳುವರಿ ತೆಗಿತಾ ಇದ್ದೀನಿ. ಅದು ಒಂದು ನನಗೆ ಖುಷಿ ಕೊಡೋ ವಿಚಾರ. ಮತ್ತು ನಾನು ದಾಸವಾಳ ಗಿಡಕ್ಕೂ ಕಸಿ ಮಾಡ್ತೀನಿ. ಪೆಪ್ಪರ್ ಮೆಣಸಿಗೆ ಇದು ಮಾಡ್ತೀನಿ. ರೋಡ್ ಸೈಡಲ್ಲಿ ಬೆಳೆದಿರೋ ಗುಲ್ಸುಂಡೆ ಗಿಡನ ತಗೊಂಬಂದು ಹಾಕಿ ಅದಕ್ಕೆ ಬದನೆ ಗಿಡನ ಕಸಿ ಕಟ್ಟಿ ಬಿಳಿ ಕಾಯಿ, ಗುಂಡ್ಕಾಯಿ 2-3 ಜಾತಿ ಕಾಯಿ ಬೆಳಿತೀವಿ. ಇದು ನಮ್ಮ ನಾಟಿ ಬದನೆ ಗಿಡ ಆದರೆ ಒಂದು 6 ತಿಂಗಳು ವರ್ಷದಲ್ಲಿ ಇದಾಯ್ತದೆ. ಈ ಬದನೆ ಗಿಡ ಆದರೆ ಒಂದು 3 ವರ್ಷ 4 ವರ್ಷ ಮರ ಇರ್ತದೆ. ಒಂದು ಗಿಡದಲ್ಲಿ ಒಂದು 3 kg ಇಂದ 4 kg ಸಿಗ್ತದೆ. ಮತ್ತು ಅದರಲ್ಲಿ ಒಳ್ಳೆ ಇದಾದ ವಿಟಮಿನ್ ಅಂಥದ್ದು ಬದನೆ ಗಿಡದಲ್ಲಿ, ಆ ಗುಲ್ಸುಂಡೆ ಗಿಡ ಬಿಡೋ ಬದನೆ ಗಿಡದಲ್ಲಿ ಒಳ್ಳೆ ಅಂಶ ಇರ್ತದೆ ಅದರಲ್ಲಿ. ಹಂಗಾಗಿ ನಾನು ಇವೆಲ್ಲ ಹೊಸ ಪ್ರಯೋಗ ಮಾಡಿ ನಾನಿವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಸರ್ ನೀವು ಬೀಜ ಸಸಿಗಳು ಎಲ್ಲಿಂದ ತಗೋತೀರಾ ಸರ್? ಎಲ್ಲ ಸಸಿ ಮೊದಲೆಲ್ಲ ನಾವು ನರ್ಸರಿಯಲ್ಲಿ ತತ್ತಿದ್ದೋ. ಈಗ ಸೀಡ್ಸ್ ಇಲ್ಲೇ ಇದರಲ್ಲಿಗೆ ತಗೊಂಬಂದು ಹಾಕ್ಕೊಂಡು ಸಸಿ ನಾಟಿ ಮಾಡ್ತೀವಿ. ಕೆಲವೊಂದೆಲ್ಲ ನಾವೇ ಸಸಿ ಬಿತ್ತನೆ ಮಾಡ್ಕೋತೀವಿ. ನೀವೇ ಮಾಡ್ತೀರಿ? ಮತ್ತೆ ಸರ್ ಎಷ್ಟು ವರ್ಷದಿಂದ ಸರ್ ಕೃಷಿ ಮಾಡ್ತಿದ್ದೀರಾ ನೀವು? ನಾನು 1985ರಿಂದನೂ ಕೃಷಿ ಮಾಡ್ಕೊಂಬಂದಿದ್ದೀನಿ. ತುರ್ತು ಪರಿಸ್ಥಿತಿ ಬಂದಾಗ ಅವತ್ತನ್ನು ಇದರಲ್ಲೇ ಒಂದು 10-15 ಜನ ಪಾಲ್ದಾರರುಗಳಿದ್ರು. ಬಟ್ ಅವತ್ತೆಲ್ಲ ಉಳುವನೆ ಭೂಮಿಯ ಒಡೆಯ ಅಂತ ಬಂದಾಗ 82ರಲ್ಲಿ ಅವಾಗೆಲ್ಲ ನಮ್ಮ ತೋಟದಲ್ಲಿ ಪಾಲ್ದಾರರುಗಳಿದ್ರು. ಅವರೇ ಪಾಪ ಏನೋ ಅನ್ಕೋತಾರೆ ಅಂದ್ಬಿಟ್ಟು ಬರಲಿಲ್ಲ. ಅವತ್ತು ನಾವು ಫುಲ್ಲು ತೋಟದ ಕೆಲಸ ಎಲ್ಲ ನಾವೇ ಮಾಡ್ಬೇಕಾಗ್ಬತ್ತು. ಯಾಕೆಂದರೆ ಸ್ವಲ್ಪ ಜಮೀನು ಜಾಸ್ತಿ ಇತ್ತು. ಆವಾಗ ಎಲ್ಲ ಹಿಂಗೆ ಇದಾಯ್ತದೆ ಅನ್ನೋ ದೃಷ್ಟಿಯಲ್ಲಿ ನಾವು ಒಬ್ಬರು ಮಾತ್ರ, ನಮ್ಮ ಅಣ್ಣಾರು ಬೆಂಗಳೂರಿಗೆ ಓದಕ್ಕೆ ಹೋದ್ರು, ನಾವು ಇನ್ನಿಬ್ಬರು ಊರಲ್ಲೇ ಉಳ್ಕೋಬೇಕಾಗ್ಬತ್ತು ಜಮೀನು ಇರೋದ್ರಿಂದ. ಅವಾಗಿಂದ ನಾವು ವ್ಯವಸಾಯಕ್ಕೆ ಜಾಸ್ತಿ ಉತ್ತೇಜನ ಕೊಟ್ಕೊಂಡೇ ಬಂದು, ನಮ್ಮ ತಂದೆನೂ ಇದೇ ರೀತಿಯೇ ವ್ಯವಸಾಯ ಮಾಡಿ ಒಳ್ಳೊಳ್ಳೆ ಪ್ರಶಸ್ತಿ ತಗೊಂಡಿದ್ರು. ಅವತ್ತಿಗೆ ಅವರು ಒಳ್ಳೆ ಕೃಷಿಕರು. ಅದೇ ರೀತಿ ನಾವು ಹಂಗೆ ಮಾಡಿಕೊಂಡು ಅದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಇವಾಗ ನಿಮ್ಗೆ ಪ್ರಶಸ್ತಿ ಸಿಕ್ಕಿದೆ ಸರ್, ಸ್ವಲ್ಪ ಜನ ನಿಮ್ಮ ಫ್ಯಾನ್ಸ್ ಆಗ್ತಾರೆ. ಸೊ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮುಂದೆ ನಾನು ಏನು ಹೇಳೋದೇನಿಲ್ಲ. ಎಲ್ಲರೂ ಮಾಡಬೇಕು, ಮನ್ಸ ಬಿಚ್ಚಿ ಅದನ್ನು ಮಾಡಿದ್ರೆ ಪ್ರತಿಫಲ ಸಿಗ್ತದೆ. ಮನೆಯಲ್ಲೇ ಇದ್ದು ಬೇರೆ ಏನೋ ಮಾಡಿದ್ರೆ ಏನೂ ಆಗಲ್ಲ. ಕಷ್ಟಪಟ್ಟು ಮಾಡಬೇಕು, ಅದಕ್ಕೆ ಪ್ರತಿಫಲ ಸಿಗ್ತದೆ. ಒಂದು ನಾನೇನು ಹೇಳ್ತೀನಿ ಅಂದರೆ, ನಾವು ಎಷ್ಟೇ ಕಷ್ಟಪಟ್ಟು ಮಾಡಿ ಬೆಳೆದಿದ್ದನ್ನ ಅದನ್ನು ನಮ್ಗೆ ನೇರವಾಗಿ ಮಾರಾಟ ಮಾಡಿ ದುಡ್ಡು ಸಿಗೋದಾದರೆ ರೈತನಿಗೆ ಇನ್ನೂ ಖುಷಿ, ಇನ್ನೂ ಹುಮ್ಮಸ್ಸಿರ್ತದೆ. ಇಲ್ಲೇನಾಯ್ತದೆ, ನಾವು ತಗೊಂಡೋಗಿ ಮಧ್ಯವರ್ತಿ ಕೊಡೋದು, ಅವರು 1ಕ್ಕೆ 2 ಡಬಲ್ ಮಾರ್ತಾರೆ. ಬಟ್ ನಾವು 1 ವರ್ಷವೆಲ್ಲ ಬೆಳೆದು ನಮಗೆ 1 ಭಾಗ ಆದರೆ ಅವರು ಅಲ್ಲೇ ತಗೊಂಡು ಅಲ್ಲೇ ಮಾರೋರಿಗೆ ಡಬಲ್ ಇದು. ಅದೊಂದು
GKVK ಆಗಲಿ ಇದಿರೋರೇ ಆಗಲಿ ಇದನ್ನ ಮಾಡಿಕೊಂಡು ರೈತರಿಗೆ ಅದರಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ನೇರವಾಗಿ ರೈತ ಬೆಳೆದಿರೋಂಗೆ ಮಾರಾಟ ಮಾಡಿ ಸಿಕ್ಕ ತರ ಮಾಡಿದಾಗ ರೈತ ಇನ್ನೂ ಮುಂದಕ್ಕೆ ಬರ್ತಾನೆ, ಇನ್ನೂ ಖುಷಿ ಇರ್ತದೆ ವ್ಯವಸಾಯ ಮಾಡೋಕ್ಕೆ, ಇನ್ನೂ ಅಭಿವೃದ್ಧಿ ಆಯ್ತಾನೆ. ಸರ್ ಕೊನೆಯ ಪ್ರಶ್ನೆ, ನಾನು ಕೃಷಿ ಮೇಳ ಬಗ್ಗೆ ಏನು ಹೇಳಿ ಇಷ್ಟಪಡ್ತೇನೆ ಸರ್ ನೀವು? ಕೃಷಿ ಮೇಳ ಇವತ್ತು ಮೊದ್ಲಿಗೆ ಎಲ್ಲ ಈ ತರ ಎಲ್ಲ ಇರಲಿಲ್ಲ. ಈಗ ಈ ತರ ಎಲ್ಲ ಕೃಷಿ ಮೇಳ ಬಂದು ಈ ತರ ರೈತರಿಗೆ ಯಾವಾಗ ಎಲ್ಲ ಎನ್ಕರೇಜ್ ಕೊಟ್ಟ ಮೇಲೆ ತುಂಬಾ ಇಂಪ್ರೂವ್ ಆಗದೆ, ಜನ ಮಾಡೋಕ್ಕೂ ಹುಮ್ಮಸ್ಸು. ಈ ತರ ಮಾಡಿದಾಗ ಜನಕ್ಕೆ ನಾನು ತಗೋಬೇಕು, ನಾನು ಮಾಡಬೇಕು ಅನ್ನೋದೊಂದು ಹುಮ್ಮಸ್ ಬರ್ತದೆ. ಇದರಿಂದ ತುಂಬಾ ಜನಕ್ಕೆ ಅನುಕೂಲ ಆಗದೆ. ಅದೇ ರೀತಿ ಮುಂದೆನೂ ಆಗ್ಲಿ ಅಂತ ನಾನು ಅಷ್ಟೇ ಹೇಳ್ತೀನಿ. ಸರ್, ನಿಮ್ಮ ಅತ್ಯುತ್ತಮವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.